ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಾಟ್ಯಾರ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ನಾನು ಈಗ ಈ ವಿಡಿಯೋಗೆ ಬಂದಿದ್ದೀನಿ ಅಂತಂದರೆ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿಯ ನಮ್ಮ ಅವರು ಶಿವಣ್ಣನಾಯಕರು, ನಮ್ಮೂರಿನ ಗ್ರಾಮಸ್ಥರು ಅವರು. ನಾನು ಅವ್ರ ಬಗ್ಗೆ ಇವಾಗ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತು ಅವರು ಅಲ್ಲಿ ಹೋರಿಗಳನ್ನ ಎತ್ತುಗಳನ್ನ ಹಿಡ್ಕೊಂಡಿದ್ದಾರೆ. ಅದು ಏನು ಎತ್ತ ಅಂತ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಬನ್ನಿ. ಆ ಹೊನ್ನಾರ್ನಲ್ಲಿ ಭಾಗಿಯಾದಂಥ ಈ ಎತ್ತುಗಳಿವು, ಹೋರಿಗಳಿವು. ಇದು ಏನು ಎತ್ತ, ಯಾವ ತಳಿ ಇದು ಅಂತ ಮಾತಾಡಿಸ್ತೀನಿ. ನಮಸ್ತೆ ಶಿವಣ್ಣ. ನಮಸ್ಕಾರ. ಇದು ಇಷ್ಟುದ್ದ ಕೋಡು ಮತ್ತೆ ಇದು ಭುಜ ಎಲ್ಲ ನೋಡಿ, ಈ ಭುಜ ಎತ್ತರವಾಗಿದೆಯಲ್ಲ, ಇದೆಲ್ಲ ಯಾವ ತಳಿ ಇದು ಶಿವಣ್ಣ? ಇದು ಹಳ್ಳಿಕಾರ್ ತಳಿ ಅಂತ. ಇದು ಹಳ್ಳಿಕಾರ್ ತಳಿ ಅಂತ. ಇದು ಇದು ಕರೆಕ್ಟ್ ಆದ ಹಳ್ಳಿಕಾರ್ ತಳಿ ಅಂದ್ರೆ ಈ ಹಿರಳುಗಟ್ಟು ಈ ತರ ಬರ್ತದೆ. ನೋಡಿ, ಇಲ್ಲಿ ಗಂಧವಲು ಕೂಡ ಎಲ್ಲ ಹಂಗೆ ಚಿಕ್ಕದಾಗಿ ಇರ್ತದೆ. ಜಾಸ್ತಿ ಉದ್ದ ಇದ್ರೆ ಅದು ಹಳ್ಳಿಕಾರ್ ತಳಿ ಅಲ್ಲ, ಅದೇ ಬೇರೆ ತಳಿ. ಅದೇ ಬೇರೆ ತಳಿ. ಈ ತರ ಹಿಂಗ ಇರ್ಬೇಕು. ಹಳ್ಳಿಕಾರ್ ತಳಿಗೆ ಕರೆಕ್ಟ್ ಆದ ಹಳ್ಳಿಕಾರ್ ತಳಿ ಅಂದ್ರೆ ಇದು. ಇದು ಎಲ್ಲಿ ನೀವು ಯಾವ ತರ ಎಲ್ಲಿ ಹುಡುಕುದ್ರಿ ಇದನ್ನ? ಯಾವ ಜಾತ್ರೆ ತಗೊಂಡಿದ್ ನಾವು? ಅಂದ್ರೆ ಸ್ನೇಹಿತರೆ, ಮೈಸೂರು ಜಿಲ್ಲೆ KR ನಗರ ತಾಲೂಕು, ಅದರ ಪಕ್ಕದಲ್ಲಿ ಚುಂಚಿನಕಟ್ಟೆ ಅಂತ ಇದೆ. ಅಲ್ಲಿ ಚುಂಚಿನಕಟ್ಟೆ ಜಲಪಾತೋತ್ಸವ ಅಂತ ಮಾಡ್ತಿರ್ತಾರೆ. ಅಲ್ಲಿ ಜಾತ್ರೆಗಳು ಜನವರಿ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆನಲ್ಲಿ ಇವರು ಅಲ್ಲಿ ತಗೊಂಡ್ ಬಂದಿದ್ದಾರೆ. ಇದು ಯಾರ ಹತ್ರ ಇತ್ತು ಇದು? ಫಸ್ಟ್ ಇದು ಯಾವ ಊರ್ನವ್ರ ಹತ್ರ ಇತ್ತು ಇದು? ಇದು ಕೆಳಗನಹಳ್ಳಿ ಇರ್ತಾವ. ಕೆಳಗನಹಳ್ಳಿ ಇದ್ದು ಅಲ್ಲಿಂದ ನಾವು ಖರೀದಿ ಮಾಡ್ಕೊಂಡು ತಗೊಂಡು. ಓಕೆ. ನೋಡಿ ಸ್ನೇಹಿತರೆ, ಹಳ್ಳಿ ನಮ್ಮ ಆಡು ಭಾಷೆ ಖರೀದಿ ಅಂದ್ರೆ ಸ್ವಂತ ಇವ್ರಿಗೇನೆ ತಗೊಂಡಿರೋದು ಅದು. ಮತ್ತೆ ಶಿವಣ್ಣ, ಇದು ಎಷ್ಟು ಲಕ್ಷ ಬೆಲೆ ಬಾಳುತ್ತೆ ಇದು? ಇದೀಗ ನಾವು 1,95,000 ಕೊಡ್ತಂದಿವಿ. 1,95,000 ಕೊಟ್ಟು ತಗೊಂಡ್ಬಂದಿದ್ದೀರಿ. ನೋಡಿ ಸ್ನೇಹಿತರೆ, 5,000 ರೂಪಾಯಿ ಕಮ್ಮಿ. ಅವ್ರ ಖರ್ಚು ಗಿರ್ಚೆಲ್ಲ ಕಳೆ ಹಾಕಿದ್ರೆ ಎಲ್ಲ ಕೂಡಿಸಿದ್ರೆ 2 ಲಕ್ಷ ಆಗುತ್ತೆ. ನೋಡಿ ಅದ್ರದ್ದು ತಳಿಗಳು ನೋಡಿ, ಅದ್ರ ಕೊಂಬುಗಳು ಯಾವ್ಯಾವ ಥರ ಇದೆ ಅಂತ ನೋಡಿ. ಇಷ್ಟುದ್ದ ಇದೆ. ಮತ್ತು ನೋಡಿ ಅದರ ಲೆಂತ್ ನೋಡಿ, ಅದೆಲ್ಲ ಯಾವ ಥರ ಇದೆ ಅಂತ. ಮತ್ತು ಇದೆಲ್ಲ ದೃಷ್ಟಿ ಬಾರದೇ ಇರಲಿ, ಯಾರು ಕಣ್ಣು ತಟ್ಟಬಾರ್ದು ಅಂತ ನೋಡಿ. ಇದು ದೃಷ್ಟಿನೂ ಕೂಡ ಇಕ್ಕಿದ್ದಾರೆ. ಮತ್ತು ಕಾಲಿಗೆ ದೃಷ್ಟಿ ಆಗದಿರಂಗೆ ದಾರ ಎಲ್ಲ ಇಕ್ಕಿದ್ದಾರೆ ನೋಡಿ. ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಇದು ಒರಿಜಿನಲ್ ತಳಿ. ನಂದು ಒರಿಜಿನಲ್ ಹಳ್ಳಿಕಾರ ಅಂತಾರಲ್ಲ, ಇದು ಒರಿಜಿನಲ್ ಹಳ್ಳಿಕಾರ ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒರಿಜಿನಲ್ ಹಳ್ಳಿಕಾರ ಇದು ನೋಡಿ. ಅದ್ರ ಪಕ್ಕದಲ್ಲಿ ನಾರ್ಮಲ್ ಜಾನುವಾರು ಇದೆ, ಹಸು ಇದೆ ನೋಡಿ. ಇದು ಹೆಣ್ಣು ಹಸು ಇದು. ಬಟ್ ಹಳ್ಳಿಕಾರ ಅಂದರೆ ಇದು ಒರಿಜಿನಲ್ ಹಳ್ಳಿಕಾರ ಇದು. ಶಿವಣ್ಣ, ಇದು ಏನು ನೀವು ಇದು ಎತ್ಕಟ್ಟಿ ಇದು ಆರು ಕೆಲಸ ಮಾಡ್ತೀವಿ, 6 ಕೆಲಸ ಮಾಡ್ತೀವಿ. ಜಮೀನೆಲ್ಲ ಉಳ್ತೀರಾ ಇದರಲ್ಲಿ? ಗಾಡಿ ಕೆಲವರು ಸಿಟಿನಲ್ಲಿ ತಂದು ಕಟ್ಟಾಕೊಂಡು ಬರೀ ಲಾಭಕ್ಕೆ ಮಾರ್ಕೊಂಡು ಅದನ್ನ ಏನೋ ಒಂಥರ ಮಾಡ್ತೀವಿ. ಆರಂಭನು ಕೂಡ ಇದರಲ್ಲಿ ಆರಂಭನು ಮಾಡ್ತೀವಿ. ತಕ್ಕ ಬೆಲೆ ಬಂದ್ರೆ ಕೊಡ್ತೀವಿ. ಓಕೆ. ನಾನು ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೆ. ಎತ್ತುಗಳನ್ನ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಹಳ್ಳಿಕಾರ್ ಓರಿನ ಅದ್ರದ್ದು ನಿಜವಾದ ತಳಿನ ಕಂಡುಹಿಡಿಬೇಕು ಅಂತಂದ್ರೆ ಶಿವಣ್ಣನಿಗೆ ಅದೊಂದು ನಾಲೆಡ್ಜ್ ಇದೆ ಅಂತ ತುಂಬಾ ಜನ ನಮ್ಮೂರಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ. ಸರಿ, ಸುಮಾರು ನೀವು ಎಷ್ಟು ಜಾತ್ರೆನ ಬಳಸಿದ್ದೀರಾ ನಿಮ್ಮ ವಯಸ್ಸಿನಲ್ಲಿ? ನಾವು ಸಾಧಾರಣಕ್ಕೆ ಹೇಮಗಿರಿ ಬಳಸಿದೀವಿ. ಆಮೇಲೆ ಹೇಮಗಿರಿ ಅಂದ್ರೆ ಕೇರ್ಪೇಟೆ, ಮಂಡ್ಯ ಡಿಸ್ಟಿಕ್. ಚಿನ್ಕುರ್ಳಿ. ಆಮೇಲೆ ಇದು ಹಾಸನ ಜಾತ್ರೆ ನೋಡಿದೀವಿ. ಹೇಮಗಿರಿ ನೋಡಿದೀವಿ. ಚುಂಚನಕಟ್ಟೆ, ರಾಮನಾಥ್ಪುರ, ನಮ್ ಸ್ಥಳೀಯ ಅಂದ್ರೆ 3-4 ಡಿಸ್ಟಿಕ್ ಅಲ್ಲಿ ಇರುವಂತ ಅಲ್ಲಲ್ಲಿ ನಡೆಯುವಂತ ಜಾತ್ರೆಗಳನ್ನ ನೀವು ಇದ್ ಮಾಡಿದ್ದೀರಿ. ತುಂಬಾ ವ್ಯವಸಾಯಗಾರರು ಮತ್ತೆ ಪ್ಯೂರ್ ಹಳ್ಳಿ ರೈತ ಅಂದ್ರೆ
ನಾವು 6 ಗಂಟೆ 6:30ಗೆ ನಾವು ಕೆಲಸನೇ ಸ್ಟಾಪ್ ಮಾಡಿಬಿಡ್ತೀವಿ. 8:30 9 ಗಂಟೆ ಆದರೂ ಅವ್ರಿಗೆ ತಿಳಿದಷ್ಟು ಕೆಲಸ ಇನ್ನೂ ಮಾಡ್ತಾನೆ ಇರ್ತಾರೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಅಂದರೆ ನಿಮ್ಮ ಎತ್ತುಗಳಿಗೆ ತುಂಬ ಡಿಮ್ಯಾಂಡು. ಡಿಮ್ಯಾಂಡಾಗೆ ಹೋಗವು. ಹಾಂ 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 ಹೋದ್ ಮತ್ ದಾರಿಲೆಲ್ಲ ಕೇಳ್ತಾ ಇರ್ತಾರೆ ಅವರು, ಕೊಡಿ ಒಂದ್ ಕೈ ಕೊಡಿ ಅಂತವ. ನಾವು ಕೊಡೋದಿಲ್ಲ, ನಮ್ಮ ಒಕ್ಕಬಿಟ್ಟವೆ ಈ ಸರಿ ಕೆಲಸ ಮಾಡ್ಬೇಕು, ನಾವು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಹಿಂಗೆ ಬಂದ್ ಜೀವ ತಿನ್ನಿಲ್ಲ. ಮಲೆ ಜಾತ್ರೆಲ್ಲೂ ಕೂಡ ಜಾತ್ರೆಯಲ್ಲಿ ಕಟ್ಟದೆ, ಹಾಂ ಜಾತ್ರೆಯಲ್ಲಿ ಯಾವಾಗ ಎತ್ತು ಅಂದ್ರೆ ಓಹೋ ಯಾಕೋ ನಮ್ಗೆ ಒಪ್ಪಿಗೆ ಇಲಾಗತ್ತೆ ಕೊಡೋಗಿದ್ರೆ ನಿಮ್ ಎತ್ ಕೇಳಿ ಅನ್ಕೊಂಡ್ ಬಂದಿದ್ರು. ಹಾಂ 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 ಆಮೇಲೆ ಸಾಲೊಪ್ಲಲ್ಲಿ ಒಂದ್ 2 ಜೊತೆ ನೋಡಿ ಅಂದ. ಹಾಂ ಇಲ್ಲ ಕತೆ ಅವ್ ಇದ್ರಿರ್ಲಿ ನಾವ್ ಕೊಡೋಗಿದ್ರೆ ನಿಮ್ಮ ಹೇಳಿ ಅನ್ಕೊಂಡು ಜೀವ ತಿಂದ್ರು. ಓಹೋ ಹೋ ಹೋ ನಾನು ಇಲ್ಲ ಕಾರಣ ನಮ್ಮ ಹುಡುಗರು ಕೊಡಕ್ ಕೊಡ್ತಾ ಇಲ್ಲ, ಏನ್ ಮಾಡನೆ ಅಂತ.